ಸೂಪರ್. ಶೂಟಿಂಗಿಂದ ಬಂದರು ಗೈಸ್, ಶೂಟಿಂಗಿಂದ ಬಂದರು. ಆ್ಯಕ್ಚುಲಿ ನಮ್ಮಮ್ಮ ಅವತ್ತು ಒಂದು ಐಡಿಯಾ ಹೇಳ್ಕೊಟ್ರು. ನೀ ಈ ಥರ ಎಕ್ಸ್ಪ್ರೆಷನ್ ಈಗ ಕೊಡ್ತಾ ಇಲ್ಲ. ಆ್ಯಂಡ್ ವಿ ಆರ್ ಡನ್. ಅಷ್ಟೇ ಗೈಸ್, ಇಟ್ಸ್ ಡನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತನಾ ರಾಜೇಶ್ವರೀಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ನಾನು ಸ್ಪೆಗಟಿ ಗಾರ್ಲಿಕ್ ಪ್ರಾನ್ಸ್ ಸ್ಪೆಗಟಿ ಮಾಡ್ತಾಯಿದ್ದೀನಿ. ಇದು ಮುಂಚೆನೇ ನಾನು ಮಾಡಿದ್ದೆ. ನಾನು ಬೆಂಗಳೂರಲ್ಲಿದ್ದಾಗ ದೇವೇಟಾಗೆ ನಾನು ನಮ್ಮಮ್ಮಗೆ, ದೇವೇಟಾಗೆ, ನನ್ನ ತಮ್ಮಗೆಲ್ಲ ಮಾಡಿಕೊಟ್ಟಿದ್ದೆ. ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅದು ವ್ಲಾಗು ತಗೊಂಡಿದ್ದೆ ನಾನು. ಬಟ್ ದೆನ್ ಅನ್ಫಾರ್ಚುನೇಟ್ಲಿ ಅದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಆ್ಯಂಡ್ ಡಿಲೀಟ್ ಮಾಡಬೇಕಾಯಿತು. ಆ್ಯಂಡ್ ಅವತ್ತು ದೇವೇಟ ಹೇಳಿದರು, ನಾನು ಅವತ್ತು ಗಾರ್ಲಿಕ್ ಪ್ರಾನ್ಸ್ ಸ್ಪೆಗಟಿ ಮಾಡಿದಾಗ ಈ ವಾಸ್ ಲೈಕ್ ಅವತ್ತವರು ಅಷ್ಟೇನು ತಿಂದಿಲ್ಲ, ಸ್ವಲ್ಪನೇ ತಿಂದಿದ್ದು. ಬಿಕಾಸ್ ಅವರಿಗೆ ಪ್ರಾನ್ಸ್ ಬಂದು ತುಂಬ ಫ್ರೆಶ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಗ್ಳೂರಲ್ಲಂತೂ ಫ್ರೆಶ್ ಆಗಿ ನಮಗೆ ಸೀ ಫುಡ್ ಸಿಗಲ್ಲ. ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 1 to 2 days ಎಕ್ಸ್ಪೋರ್ಟ್ ಆಗಿ ಬಂದು ಸೇಲ್ ಮಾಡಿ. ಇಟ್ ವಾಂಟ್ ಬಿ ಫ್ರೆಶ್, ನಿಮಗೂ ಗೊತ್ತು. ಸೊ ಅದಕ್ಕೆ ದೇವೇಟ ಅವರು ಯಾವತ್ತೂ ಬೆಂಗಳೂರಲ್ಲಿ ಫಿಶ್ ತಿನ್ನಲ್ಲ. ಅವ್ರಿಗೆ ಇಲ್ಲಿ ಕೇರಳದಲ್ಲಿ ಫ್ರೆಶ್ ಫುಡ್ ತಿನ್ಬಿಟ್ಟು ಫ್ರೆಶ್ ಸೀ ಫುಡ್ ತಿನ್ಬಿಟ್ಟು ಅವರಿಗೆ ಅಲ್ಲಿ ತಿನ್ನೋಕ ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಮತ್ತು ಸ್ಮೆಲ್ ಚೆನ್ನಾಗಿರಲ್ಲ, ಫಿಶ್ ಸ್ಮೆಲ್ ತಿನ್ನಾಗ ಚೆನ್ನಾಗಿರಲ್ಲ ಅಂತ ಅವ್ರು ತಿನ್ನೋಕ್ಕೆ ಹೋಗಲ್ಲ. ಅದಕ್ಕೆ ಅವ್ರು ಅವತ್ತು ಬೆಂಗಳೂರಲ್ಲಿ ಹೇಳಿದರು, ನನಗೆ ಕೇರಳದಲ್ಲೂ ಮಾಡಿಕೊಡು, ಪ್ರಾನ್ಸ್ ಫ್ರೆಶ್ ಆಗಿ ಸಿಗುತ್ತಲ್ವ, ಅವತ್ತು ನಾವು ತೊಗೊಂಡು ನೀನು ತಿರ್ಗಾ ನನಗೆ ಇದು ಮಾಡಿಕೊಡು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ತಿರ್ಗಾ ಆ ರೆಸಿಪಿನ ಮಾಡ್ತಿದ್ದೀನಿ. ಇಟ್ಸ್ ವೆರಿ ನೈಸ್, ತುಂಬ ಸಿಂಪಲ್ ಆ್ಯಂಡ್ ವೆರಿ ಡಿಲಿಷಿಯಸ್ ಫುಡ್. ಇದು ನೀವು ನಿಮ್ಮ ಮಕ್ಳಿಗೂ ಮಾಡಿಕೊಡ್ಬೋದು, ಎನಿ ಟೈಮ್ ಗೆಸ್ಟಿಗೂ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಇವತ್ತು ನಾನು ಗಾರ್ಲಿಕ್ ಪ್ರಾನ್ಸ್ ಸ್ಪೆಗಟಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕಮ್ ಲೆಟ್ಸ್ ಸಿ ಹೇಗೆ ಮಾಡ್ತೀನಿ ಅಂತ. ನಾನು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸ್ಕೊಂಡಿದ್ದೀನಿ, ಕುಡಿಯೋ ನೀರು. ಆ್ಯಂಡ್ ಫಸ್ಟು ನಾವು ಸ್ಪೆಗಟಿನ ಬೇಯಿಸ್ಕೊಂಬಿಡೋಣ. ಆ್ಯಕ್ಚುಲ್ ಸ್ಪೆಗಟಿ ಸಿಗುತ್ತೆ ಬೆಂಗಳೂರಲ್ಲಿ. ನನಗೆ ಇಲ್ಲಿ ತುಂಬ ಹುಡುಕ್ದೆ ಗೈಸ್, ನನಗೆ ಆ್ಯಕ್ಚುಲ್ ಪಾಸ್ತಾ ಉದ್ದಕ್ಕಿರತ್ತೆ. ಇದು ಬಂದು ಸಣ್ಣಕ್ಕಿದೆ. ಬಟ್ ದೆನ್ ನಾನು ಬೆಂಗಳೂರಲ್ಲಿ ಮಾಡಿದ್ದು ಅದು ಬಂದು ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲ್ ಸ್ಪೆಗಟಿ ನಿಮಗೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಫೋಟೋಸು, ಅದನ್ನ ತೊಗೊಳ್ಳಿ. ಆ್ಯಂಡ್ ಇವಾಗ ನನಗೆ ಇದು ಸಿಕ್ಕಿದೆ ಆ್ಯಂಡ್ ಐಮ್ ಗೋನಾ ಡೂ ವಿತ್ ದಿಸ್. ಇದನ್ನ ಹಿಂಗೆ ಬೇಯಿಸ್ಕೊಬೇಕಂದ್ರೆ ಫಸ್ಟು ಈ ಪಾತ್ರೆಗೆ ನಾನು ನೀರು ತುಂಬಿಸ್ಕೊಂಡಿದ್ದೀನಲ್ಲ, ಆ್ಯಂಡ್ ವಿ ಶುಡ್ ಆ್ಯಡ್ ಲಿಟಲ್ ಸಾಲ್ಟ್. 1/2 tablespoon ನಾನು ಸಾಲ್ಟ್ ಹಾಕ್ಕೊಂಡು, ಆ್ಯಂಡ್ ನಂಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾನ ನಾನು ಇವಾಗ ನೀರಲ್ಲಿ ಬೇಯಿಸೋಕೆ ಹೋಗ್ತೀನಿ. ಇಷ್ಟು ತೊಗೊತೀನಿ ನಾನು, ಯಾಕಂದರೆ ಅಮ್ಮುಕುಟಿ, ದೇವೇಟ, ನಾನು ಇದು ಲಂಚಿಗೆ ನಾನು ಮಾಡ್ತಿರೋದು. ಅಮ್ಮುಕುಟಿಗೆ ಇವತ್ತು ರೆಸ್ಟ್ ಕೊಟ್ಟಿದ್ದೀನಿ. ನೀವು ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಅವರಿಗೂ ಈ ಥರ ಎಲ್ಲ ತಿನ್ನೋಕ್ಕೆ ತುಂಬ ಇಷ್ಟ. ಶಿ ಲೈಕ್ಸ್ ಟು ಎಕ್ಸ್ಪ್ಲೋರ್ ಫುಡ್. ಜಾಸ್ತಿ ಡಿಫ್ರೆಂಟ್ ಫುಡ್ ತಿನ್ನೋಕೆ ಅವ್ರಿಗೆ ಇಷ್ಟಪಡ್ತಾರೆ. ಸೊ ಇದು ಹಿಂಗೆ ನಾವು ಫುಲ್ಲಾಗಿ ಬಾಯ್ಲ್ ಮಾಡ್ತೀವಂದರೆ ಇದು ಬೆಂದಾಗ ಅದು ಹಂಗೆ ಸಾಫ್ಟ್ ಆಗುತ್ತಲ್ವ. ಸೊ ಇದನ್ನ ಹಂಗೆ ನಾವು ಒಳಗಡೆ ತಳ್ತಾ ಇರಬೇಕು. ಆ್ಯಂಡ್ ಆಲ್ಮೋಸ್ಟ್ ಇಲ್ಲ ಒಳಗಡೆ ಹೋಗುತ್ತೆ, ಶ್ರಿಂಕ್ ಆಗುತ್ತೆ, ಆ್ಯಂಡ್ ಅದು ಆಲ್ಮೋಸ್ಟ್ ಇಲ್ಲ ಬೆಂದೋಗ್ಬಿಡುತ್ತೆ. ಸ್ಪೆಗಟಿ ಬೇಯ್ತಾರಾಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ಪ್ರಾನ್ಸ್ನ ಬೇಯಿಸ್ಕೊಂಡ್ಬಿಡೋಣ. ಇವಾಗ ನಾನು ಪ್ರಾನ್ಸು 3/4 kg ಪ್ರಾನ್ಸ್ ತೊಗೊಂಡಿರೋದು. ಈ ಪ್ರಾನ್ಸ್ ನಾನು 1/2 hour ಮ್ಯಾರಿನೇಟ್ ಮಾಡಿ ಇಕ್ಕಿದೆ ಗೈಸ್. ಸೊ ಇದು ಹಿಂಗೆ ಮ್ಯಾರಿನೇಟ್ ಮಾಡೋದಂದರೆ ಇವಾಗ ನಾನು ತೋರಿಸ್ತೀನಿ, ಅದನ್ನ ನೋಡ್ಕೊಂಬನ್ನಿ. ಸೊ ನಾನು ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇದನ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಟ್ ವಿಲ್ ಲುಕ್ ಲೈಕ್ ದಿಸ್. ನಾನು 1/2 hour ಮಸಾಲ ಎಲ್ಲ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಕ್ಕಿದೆ. ಆ್ಯಂಡ್ ಇವಾಗ ನಾನು ತೊಗೊತಾ ಇದ್ದೀನಿ. ಇದನ್ನ ನಾವು ಹಿಂಗೆ ಫ್ರೈ ಮಾಡ್ಕೊಳ್ಳೋದಂದರೆ ವಿತ್ ಬಟರ್, ಸಾಲ್ಟೆಡ್ ಬಟರ್ ಇರುತ್ತಲ್ಲ, ಅದ್ರಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಸಾಲ್ಟೆಡ್ ಬಟರ್ನ ಹಾಕ್ಬಿಟ್ಟು 8 to 10 minutes ನಾವು ಬೇಯಿಸ್ಕೊಬೇಕು. ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ರಾನ್ಸ್ ಬಂದು ಬ್ರೌನಿಷ್ ಕಲರ್ ಆಗುತ್ತೆ. ವೆನ್ ಪ್ರಾನ್ಸ್ ಬಂದು ಬ್ರೌನಿಶ್ ಆಗಿ ಟರ್ನ್ ಆದಾಗ ಇಟ್ ಈಸ್ ಬೆಂದೋಗಿದೆ, ಫ್ರೈ ಆಗಿದೆ ಅಂತ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಐ ಆಮ್ ಯೂಸಿಂಗ್ ಮಿಲ್ಕಿ ಮಿಸ್ಟ್ದು ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ.
ಚಾಪ್ ಮಾಡ್ಕೊಂಡಿರೋ ಆನಿಯನ್ಸ್ನ ಆ್ಯಡ್ ಮಾಡ್ಕೊತೀನಿ. ಈ ಆನಿಯನ್ ಬಂದು ಬ್ರೌನಿಶ್ ಆಗಿ ಕಲರ್ ಬಂದು ಚೇಂಜ್ ಆಗಬೇಕು, ಬ್ರೌನಿಶ್ ಕಲರ್ ಆಗಬೇಕು. ಚೀಸ್ ಆ್ಯಕ್ಚುಲಿ ಚೀಸ್ ಬೇಕು. ಸ್ಪೆಗೆಟಿ ಬಂದು ಆಲ್ಮೋಸ್ಟ್ 10 to 15 ಮಿನಿಟ್ಸ್ ನೀವು ಬಿಟ್ಬಿಟ್ರೆ ವಾಟರಲ್ಲಿ, ಬಿಸಿನೀರಲ್ಲಿ ಅದೇ ಬೆಂದೋಗುತ್ತೆ. ಸೊ ನಿಮಗೆ ಕೆಲಸನೇ ಇಲ್ಲ ಅದು ಬೇಯಿಸೋಕ್ಕೆ, ಲೈಕ್ ನೋಡ್ಕೊಂಡೇ ಇರಬೇಕಂತ ಏನು ಅವಶ್ಯಕತೆ ಇಲ್ಲ. ಅದೇ ಆರಾಮಾಗಿ ಡಿಸಾಲ್ವ್ ಆಗಿ ಅದೇ ಚೆನ್ನಾಗಿ ಬೆಂದೋಗುತ್ತೆ. ಜಸ್ಟ್ ಅದನ್ನ ಐ ಫ್ಲೇಮಲ್ಲಿ ಇಕ್ಕಿ ಸ್ಲೋ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ವಾಟರ್ ನೀವು ಜಾಸ್ತಿ ಇಕ್ಬೇಕು ಅದು ಕುಕ್ ಆಗೋಕ್ಕೆ. ಸೊ ವೆಸಲಲ್ಲಿ ನೀವು ಜಾಸ್ತಿ ಲೈಕ್ ಅರೌಂಡ್ 2 liters ಆಫ್ ವಾಟರ್ ಹಾಕಿದ್ದೀನಿ ಆ್ಯಂಡ್ ಸ್ಪೆಗೆಟಿನ ಹಾಕ್ಬಿಟ್ಟಿದ್ದೀನಿ. ಸೊ ನೋಡಿ ಇವಾಗ ಆನಿಯನ್ ಬಂದು ಬ್ರೌನಿಶ್ ಆಗಿ ಫ್ರೈ ಆಗಿದೆ, ಐ ಮೀನ್ ಚೆನ್ನಾಗಿ ಫ್ರೈ ಆಗಿದೆ, ರೋಸ್ಟ್ ಆಗಿದೆ, ವಾಟ್ ಎವರ್ ಯು ಕಾಲ್ ಇಟ್ ಆಸ್. ಇವಾಗ ನಾನು ಪ್ರಾನ್ಸ್ನ ಆ್ಯಡ್ ಮಾಡ್ಕೊತೀನಿ. ಫ್ಲೇಮ್ನ ನಾನು ಸ್ಲೋ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 8 to 10 ಮಿನಿಟ್ಸ್ ಅದನ್ನ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಸೊ ನಾನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಆ್ಯಂಡ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಕ್ತೀನಿ. ಗೈಸ್ ಇವಾಗ ಸ್ಪೆಗೆಟಿ ಬಂದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಹಿಂಗೇನೆ ನಾವು ತಿಂದು ನೋಡ್ಬೋದು. ಇವಾಗ ಐ ವಿಲ್ ಜಸ್ಟ್ ತಿಂದು ನೋಡ್ತೀನಿ. ಚೆನ್ನಾಗಿ ಬೆಂದಿದೆ. ಅದನ್ನ ಬೊಗ್ಸ್ಕೊಂಡೆ ಗೈಸ್. ಸೊ ಇವಾಗ ನಾನು ಪ್ರಾನ್ಸ್ ಚೆನ್ನಾಗಿ ಬೆಂದಿದೆ. ಉಪ್ಪಿದೆಯಾ ಅಂತ ನೋಡೋಣ. ಅವತ್ತಿಗಿಂತ ಇವತ್ತು ಚೆನ್ನಾಗಿ ಬಂದಿದೆ ಗೈಸ್, ಟ್ರಸ್ಟ್ ಮೀ. ಓ ಗಾಡ್, ಯಾ ನೈಸ್. ಇನ್ನು ಸ್ವಲ್ಪ ಅದು ಫ್ರೈ ಆಗಲಿ. ಇಷ್ಟು ರೋಸ್ಟ್ ಆಗುತ್ತೋ ಅಷ್ಟೇ ಇನ್ನೂ ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ. ಚೆನ್ನಾಗಿ ರೋಸ್ಟ್ ಆದರೆ, ಚೆನ್ನಾಗಿ ರೋಸ್ಟ್ ಮಾಡೋಕ್ಕೆ ನೀವು ಬಿಟ್ಟರೆ ಅದು ಫ್ಲೇವರು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸೊ ನಾನಿವಾಗ ಹಿಂಗೆ ಬೊಗ್ಸ್ಕೊಂಡಿದ್ದೀನಿ. ಒಂದು ಆಚೆ ಬಂದುಬಿಟ್ಟಿದೆ. ಯಾ ಸೊ ಹೀಗೆ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ಶುರು ಮಾಡೋದು. ಸೊ ನಾನು 3/4 ಕಿಲೋ ಪ್ರಾನ್ಸ್ ತೊಗೊಂಡಿದ್ದು. ಸೊ ನಾನು ಅದರಲ್ಲಿ ಬರೀ ಅರ್ಧನೇ ನಾನು ತೊಗೊಂಡು ಇದನ್ನ ಫ್ರೈ ಮಾಡ್ಕೊತಾ ಇರೋದು, ರೋಸ್ಟ್ ಮಾಡ್ಕೊತಾ ಇರೋದು. ಇವಾಗ ಇಷ್ಟಿದೆ, ಅರೌಂಡ್ ಐ ಗೆಸ್ 20 to 30 ಪೀಸಸ್ ಇರ್ಬೋದು. ರೋಸ್ಟ್ ಮಾಡ್ಕೊತೀನಿ, ಏರ್ ಫ್ರೈಯರಲ್ಲಿ ಹಾಕ್ಕೊಂಡು ಕಬಾಬ್ ಥರ ಜಸ್ಟ್ ರೋಸ್ಟ್ ಮಾಡ್ಕೊತೀನಿ. ಸೊ ದ್ಯಾಟ್ ಲಾಸ್ಟಲ್ಲಿ ನಾನು ಸರ್ವ್ ಮಾಡಾಗ ಇದನ್ನ ಜಸ್ಟ್ ನಾನು 4-5 ಪೀಸ್ನ ಈಚ್ ಒಬ್ಬೊಬ್ರಿಗೂ ಸ್ಪ್ರಿಂಕಲ್ ಮಾಡಿ ನೂಡಲ್ಸ್ ಮೇಲೆ ಕೊಡ್ತೀನಿ. ಸೊ ದ್ಯಾಟ್ ಇನ್ನೂ ಸ್ಪೆಗೆಟಿ ಜೊತೆ ಪ್ರಾನ್ಸ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಜಸ್ಟ್ ಚಿಲ್ಲಿ ಪೌಡರ್, ಪೆಪ್ಪರ್, ಸಾಲ್ಟ್, ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡಿ, ಮತ್ತು ಪೆಪ್ಪರ್ ಪೌಡರ್ ಇದನ್ನ ಹಿಂಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಅಲ್ಲಿ ಏರ್ ಫ್ರೈಯರಲ್ಲಿ ಫ್ರೈ ಮಾಡೋಕ್ಕೆ ಇಕ್ಬಿಡ್ತೀನಿ. ಇವಾಗ ಪ್ರಾನ್ಸ್ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಈ ಪಾತ್ರೆಗೆ ಅದನ್ನ ಇಲ್ಲ ಹಾಕೊಂಡ್ಬಿಡ್ತೀನಿ, ಫ್ರೈ ಆಗಿರೋ ಪ್ರಾನ್ಸ್ನ. ಬಿಕಾಸ್ ಈ ಪ್ಯಾನಲ್ಲೇ ನಾನು ನೆಕ್ಸ್ಟ್ ಪ್ರೊಸೀಜರ್ನ ಶುರು ಮಾಡಬೇಕಾಗಿರೋದು. ಅದಕ್ಕೆ ಇವಾಗ ನಾನು ಈ ಪ್ಯಾನ್ಗೆ ಮಿಲ್ಕಿ ಮಿಸ್ಟ್ ಹೊಡೆದು ಫ್ರೆಶ್ ಕ್ರೀಮ್ ಇರಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ. ತಿಕ್ಕ ಕ್ರೀಮ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಇದೆ ಪಾಸ್ತಾ, ಅದು ಕ್ರೀಮಿ ಆಗಿದ್ರೇ ಚಂದ. ಅದಕ್ಕೆ ಬೇಕಂದರೆ ನೀವು ಚೀಸ್ನೂ ಆ್ಯಡ್ ಮಾಡ್ಕೊಬೋದು. ನನ್ನ ಹತ್ರ ಚೀಸು ಇದೆ. ತುಂಬ ಕ್ರೀಮಿಯಾಗಿ ಆ ಫ್ಲೇವರ್ ಟೇಸ್ಟ್ ತುಂಬ ಚೆನ್ನಾಗಿರ್ಬೇಕಂದ್ರೆ ಯು ಕ್ಯಾನ್ ಆ್ಯಡ್ ಚೀಸ್ ಆಲ್ಸೋ, ನಾಟ್ ಆನ್ ಇಶ್ಯೂ.
ಒಂದಿನ ಚೀಟ್ ಮೀಲ್ ತಿಂದರೆ ಏನೂ ಆಗಲ್ಲ. ಯಾರು ಡಯಟ್ ಮಾಡ್ತೀರಾ ನಿಮ್ಮಂಥವ್ರಿಗೆ ಲೈಕ್ ವೀಕ್ಲಿ ಒನ್ಸ್ ಆರ್ ಮಂತ್ಲಿ ಒನ್ಸ್ ಈ ಥರ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರಾಬ್ಲಮ್ ಇರಲ್ಲ ಐ ಫೀಲ್, ಇನ್ಸ್ಟೆಡ್ ಆಫ್ ಈಟಿಂಗ್ ಔಟ್ಸೈಡ್ ಫುಡ್. ಆ್ಯಂಡ್ ಇವಾಗ ನಾನು ವಾಟರ್ನ ಸ್ಟೀಮ್ ಮಾಡ್ಕೊಂಡಿದ್ನಲ್ಲ, ಇದು ಬಂದು ಈ ವಾಟರ್ ಬಂದು ನೂಡಲ್ಸ್, ನಾನು ಇವಾಗ ನೂಡಲ್ಸ್ ಅಂದರೆ ಸ್ಪೆಗೆಟಿನ ಬೇಯಿಸ್ಕೊಂಡಲ್ಲ, ಆ ನೀರನ್ನೇ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನೇ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಅದಿನ್ನೂ ಒಂದು ಸ್ವಲ್ಪ ವಾಟರಿ ಆಗುತ್ತಲ್ವಾ, ಅವಾಗ ಕ್ರೀಮ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನು ಗೋಣ ಆ್ಯಡ್ ಆಲ್ ದಿ ಪ್ರಾನ್ಸ್. ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಪ್ರಾನ್ಸ್ನ ಎಲ್ಲ ಪ್ಯಾನ್ಗೆ ಹಾಕ್ಕೊತೀನಿ. ಬಾಯಲ್ಲಿ ಇವಾಗಲೇ ನೀರು ಬರ್ತಿದೆ ಇದು ನಾನು ನೋಡಿದ ತಕ್ಷಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ರಾನ್ಸ್ ಮತ್ತು ಕ್ರೀಮ್ನ. ಇವಾಗ ಐಮ್ ಗೋಣ ಹ್ಯಾಡ್ ಸ್ಪೆಗೆಟಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಅಷ್ಟೇ ಗೈಸ್, ಇಟ್ಸ್ ಡನ್ ಅಷ್ಟೇ. ಆ್ಯಕ್ಚುಲಿ ನಮ್ಮಮ್ಮ ಅವತ್ತು ಒಂದು ಐಡಿಯಾ ಹೇಳ್ಕೊಟ್ರು, ಇವಾಗ ಮರ್ತೋಗ್ಬಿಟ್ಟು ಹಾಕಾಗ ನಾಪ್ಕ ಬರ್ತಿದೆ. ಏನಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಈವನ್ ಆಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಹಾಕಿದ್ಮೇಲೆ ನಾಪ್ಕ ಬರ್ತಿದೆ. ಇದು ಆ್ಯಕ್ಚುಲ್ ಸ್ಪೆಗೆಟಿ ಅಲ್ಲ, ಸೊ ಏನಾಗ್ತಿದೆ ಒಡೆದೋಗ್ತಿದೆ. ಆ್ಯಂಡ್ ವಿ ಆರ್ ಡನ್. വാ അങ്ങോട്ട് പോകണ്ട, സാരമില്ല വാ. ആയി കളിച്ചിട്ട് നോക്ക്. നല്ല ഉണ്ടോ, ഇഷ്ടമായ? കണ്ടു പഠിക്കണമായിരുന്നു അല്ലേ? ഇവിടെ നോക്ക്, അവിടെ നോക്കിയിട്ട് പറ. സൂപ്പർ. ಸಕ್ಸಸ್ಫುಲಿ ಗಾರ್ಲಿಕ್ ಪ್ರಾನ್ಸ್ ಸ್ಪೆಗೆಟಿ ಈಸ್ ಡನ್ ಫಾರ್ ಲಂಚ್. ತಿನ್ನಾಗ ನಾನು ನಿಮಗೆ ತೋರಿಸ್ತೀನಿ ಎಲ್ಲಾರ್ದು ರಿಯಾಕ್ಷನ್ ಹಿಂಗಿದೆ ಅಂತ. ಶೂಟಿಂಗಿಂದ ಬಂದರು ಗೈಸ್, ಶೂಟಿಂಗಿಂದ ಬಂದರು. ಇವಾಗ ದಯವಿಟ್ಟ ಅಮ್ಮಗುಟ್ಟಿ ಇಬ್ಬರು ತಿನ್ಬಿಟ್ಟು ಹೇಳ್ಬೇಕು ಅದು ಹೆಂಗಿದೆ ಅಂತ. ನಾನು ತಿನ್ನಲ್ಲ, ಫಸ್ಟು ನೀ ತಿನ್ನಿ. ಉಪ್ಪು ಕಮ್ಮಿನಾ? ಉಪ್ಪು ಹಾಕಿದ್ದೀನಿ. ಅಮ್ಮಗುಟ್ಟಿ ಆಲ್ಸೋ ಪುಟ್. ನೀ ಈ ಥರ ಎಕ್ಸ್ಪ್ರೆಷನ್ ನೀವು ಕೊಡ್ತೇ ಇಲ್ಲ. ಸೂಪರ್. ಅದು ಬರ್ದೆ ಅಲ್ಲೇಂಡ ಕ್ರೀಮಿ ಅಲ್ಲೇ നല്ല രസമുണ്ട്. ಇಷ್ಟ ಆಯ್ತದೆ. സൂപ്പർ വാവേ. പ്രോൺസ് നല്ലോണം വേണം. പ്രോൺസ് ഇതിന് നല്ലോണം ഇടണം മോളെ. ഉണ്ടമ്മേ, ഉള്ളിലുണ്ട്. ಆ್ಯಕ್ಚುಲಿ ಸ್ಪೂನಲ್ಲಿ ತಿನ್ಬೇಕಾಗಿರೋದು. ದೇವತ್ತು ತುಂಬ ಲೇಟಾಗಿ ಬಂದರು. ಆ ಕ್ರೀಮಿ ಡ್ರೈ ಆಗಿಬಿಟ್ಟಿದೆ. ಗೈಸ್, ಸೊ ನೀವು ಟ್ರೈ ಮಾಡಿ, ಮತ್ತು ನೀವು ನಿಮ್ಮ ಫ್ಯಾಮಿಲಿ ಜೊತೆ ತಿಂದ್ಬಿಟ್ಟು ಎಂಜಾಯ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.